ಹೇ ಗೈಸ್, ವೆಲ್ಕಮ್ ಟು ಸ್ನೋ ಸಿಟಿ. ಸೊ ನಾನಂತೂ ಮುಂಚೆ ಎಲ್ಲೂ ಸ್ನೋ ನೋಡಿಲ್ಲ, ರಾಕೇಶ್ ಕೂಡ ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ನಾವು ಮೈಸೂರಲ್ಲೇ ಸ್ನೋ ಸಿಟಿ ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಸೊ ಗೈಸ್, ನಾವು ಮೈಸೂರಿಗೆ ಬಂದಮೇಲೆ ಟಿಫನ್ ಆದಮೇಲೆ ನಾವು ಫಸ್ಟು ಬಂದಿದ್ದು ಸ್ನೋ ವರ್ಲ್ಡ್ಗೆ. ಸೊ ನಾನು ಸ್ನೋ ವರ್ಲ್ಡ್ ಯಾವತ್ತೂ ನೋಡಿರಲಿಲ್ಲ, ಸೊ ಹಾಗಾಗಿ ನೋಡೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗೋಣ. ಸೊ ಇದು ಎಂಟ್ರೆನ್ಸು, 3D ಗ್ಯಾಲರಿ ಆರ್ಟ್ ಸಿಗುತ್ತೆ. ಸೊ ಹಾಗೆ ಸ್ಟ್ರೈಟ್ ಹೋದರೆ ಇದು ಓಪನ್ ಆಗೋದು ಬಂದುಬಿಟ್ಟು ನಿಮಗೆ 10 o'clockಗೆ ಓಪನ್ ಆಗುತ್ತೆ, ನೈಟ್ 9 o'clockಗೆ ಕ್ಲೋಸ್ ಆಗುತ್ತೆ. ಟಿಕೆಟ್ ತೊಗೋಬೇಕು. ಎಷ್ಟು ಟಿಕೆಟ್ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ರಾಕೇಶು ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬಂದಮೇಲೆ ಹೇಳ್ತೀನಿ. ಪರ್ ಪರ್ಸನ್ ಎಷ್ಟು ತೊಗೊಳ್ತಾರೆ. ಮೊಬೈಲ್ ಅಲೋ ಮಾಡಲ್ವಾ? ಹಾಂ ಸರಿ, ಓಕೆ. ಎಷ್ಟಾಯಿತು ಪುಟ್ಟ ಟಿಕೆಟು? ಗೈಸ್, ಇದು ಅಡಲ್ಟ್ಸಿಗೆ 2 ಟಿಕೆಟ್ಸು, ಒಬ್ಬರಿಗೆ 500 rupees ಬರುತ್ತೆ, ಇಬ್ಬರಿಂದ 1000 ಆಯಿತು. ಸೊ ನೀವು ಮೊಬೈಲೆಲ್ಲ ಏನಾದ್ರು ಒಳಗಡೆ ತೊಗೊಂಡು ಹೋಗ್ತೀರಾ ಅಂತ ಅಂದರೆ ಅದಕ್ಕೆ ಎಕ್ಸ್ಟ್ರಾ 50 rupees ತೊಗೊಳ್ತಾರೆ. ಸೊ 45 minutes ಇದೆ. ಸಾಕ್ಸ್ ಕೂಡ ಅವರೇ ಕೊಡ್ತಾರೆ. ಟೋಟಲ್ ಟೈಮ್ 45 minutes ಇರುತ್ತೆ. ಸೊ 11 to 12 ಕೊಟ್ಟಿದ್ದಾರೆ ನಮಗೆ. ಸೊ 1 hour ಸೆಷನ್ ಇರುತ್ತೆ. ಮೊಬೈಲ್ ಅಲ್ಲೋ ಇದೆಯಂತ ಎಲ್ಲಿ ಕೊಡಬೇಕಿದು? ಸೊ ಗೈಸ್, ಇಲ್ಲೆಲ್ಲ ಬೂಟ್ಸ್ ಮತ್ತು ಜಾಕೆಟ್ಸ್ ಎಲ್ಲ ಇಲ್ಲೇ ಕೊಡ್ತಾರೆ. ಸೊ ಇಲ್ಲೇ ಹಾಕ್ಕೊಂಡ್ಬಿಟ್ಟು ಹೋಗಬೇಕು. ಸೊ ಗೈಸ್, ಇವಾಗ ನಾವು ಸ್ನೋ ಏರಿಯಾ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ನೋಡ್ಬೋದು ನೀವು, ಸ್ಟಾರ್ಟಿಂಗ್ ಏನು ಚಳಿ ಇಲ್ಲ, ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಚಳಿ ಆಗುತ್ತೋ. ನಾನಂತೂ ಒಂದು ಗ್ಲೌಸ್ ಬಿಚ್ಚಿಬಿಟ್ಟಿದ್ದೀನಿ ನೋಡಿ, ಒಂದೇ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಓ ಮೈ ಗಾಡ್ ಗೈಸ್, ಸಖತ್ ಚಳಿದೆ. ಬೇಡ ಬೇಡ, ಮುಟ್ಬೇಡ, ತುಂಬ ಫ್ರೀ. ಗೈಸ್, ಒಳಗೆ ಇಷ್ಟೇ ಇರೋದು. ಮೇಲ್ಗಡೆ ಜಾರಬಂಡೆ ಇದೆ, ಆ ಕಡೆ ಏನೋ ಒಂದಿದೆ. ಫುಲ್ ಚಳಿ ಚಳಿ ಚಳಿ, ಕೋಲ್ಡ್ ಆಗ್ತಾ ಇದೆ. ಸೊ ಇಲ್ಲೇನೋ ಇದೊಂದು ಇಟ್ಟಿದ್ದಾರೆ. ಸೊ ಇಷ್ಟೇ ಇರೋದು, ಬಟ್ ಚೆನ್ನಾಗಿದೆ. ಅವ್ರಿಗೆ ಬರೋಕ್ಕೆ ಆಗ್ತಾ ಇಲ್ಲ. ಸೊ ನೋಡಿ, ತೆಳ್ಕೊಂಡು ಬರ್ತಾ ಇದ್ದಾರೆ. ನನಗಂತೂ ನಗು ತಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕಾಮಿಡಿ ಆಗಿತ್ತು ಈ ಸೀನು. ಬರೋಕ್ಕೆ ಆಗ್ತಾ ಇಲ್ಲ, ಅಲ್ಲಿಂದ ತಳ್ಕೊಂಡು ರಿಂಗ್ ತಗೊಂಡೋಗ್ಬಿಟ್ಟ. ಇಲ್ಲ, ನೀನು ಹೋಗು, ಏನು ಕಾಮಿಡಿ ಮಾಡಬೇಡ, ಹೋಗ್ಬಿಟ್ಟ ಬಿಡು, ಹೋಗು. ಇನ್ನೊಂದ್ಸಲ ಹೇಳ್ತೀನಿ, ಅವ್ರು ಚೆನ್ನಾಗಿ ಬಂದರು ರಿಂಗಲ್ಲಿ. ಗೈಸ್, ಅದರಲ್ಲಿ ಹೋಗೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ರಿಂಗ್ ತೊಗೊಂಡು ಹೋಗ್ತಿದ್ದಾರೆ. ನೋಡೋಣ ತಾಳಿ ಹೆಂಗೆ ಬರ್ತಾರೆ ಅಂತ. ಹಾಯ್, ಸೇ ಸಮಥಿಂಗ್. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಮನಾಲಿಗೆ ಬಂದಿದ್ದೀವಿ ನಾವು ಮತ್ತೆ. ಗೈಸ್, ಇಲ್ಲಿ ನಿಮಗೆ ಜಸ್ಟ್ 45 minutes ಅಷ್ಟೇ ಇರುತ್ತೆ, ಬೇಗ ಮುಗ್ದೋಗ್ಬಿಡುತ್ತೆ 45 minutes. ಅಲ್ಲಿ ಬಂದ್ಬಿಟ್ಟು ರಿಂಗಲ್ಲಿ ಕೆಳಗಡೆ ಬರೋ ಜಾರಬಂಡೆ ಇದೆ. ಹಾಗೆಯೇ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹಿಂದೆಗಡೆ ನೋಡ್ತಾ ಇರ್ಬೋದು ನೀವು, ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಹಾಕಿದ್ದಾರೆ. ಅಲ್ಲೂ ಒಂದು ಆಟ ಆಡ್ಕೊಂಡು ಇದು ಮಾಡಿಕೊಂಡು ಸ್ವಲ್ಪ ಇಲ್ಲೆಲ್ಲ ಎಂಜಾಯ್ ಮಾಡೋದ್ರೊಳಗೆ ನಿಮಗೆ 45 minutes ಬೇಗನೆ ಮುಗ್ದೋಗ್ಬಿಡುತ್ತೆ. -6 degree ಇದೆ ಅಂತೆ. ಇಲ್ಲಿ ಒಳಗಡೆ ನೋಡ್ಬೋದು ಬಾಯಲ್ಲಿ ಯಾವ ತರ ಹೊಗೆ ಬರ್ತಾ ಇದೆ ಅಂತ ಹೇಳಿ, ಆರ್ಟಿಫಿಷಿಯಲ್ ಹೊಗೆ. ಬಟ್ ಸಣ್ಣ ಮಕ್ಳಿಗೆ ಇಷ್ಟ ಆಗತ್ತೆ, ದೊಡ್ಡವರಿಗೆ ಏನು ಅಷ್ಟು ಎಕ್ಸೈಟ್ಮೆಂಟ್ ಇಲ್ಲ, ಬಟ್ ಸಣ್ಣವ್ರಿಗೆ ಇಷ್ಟ ಆಗತ್ತೆ. ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಚಳಿ ಚಳಿ ಆಗುತ್ತಲ್ವಾ, ಸೊ ಅವಾಗ ಚೆನ್ನಾಗಿರುತ್ತೆ. ಹೋಗ್ತಾ ಹೋಗ್ತಾ ನಾರ್ಮಲ್ ಆಗಿರುತ್ತೆ. ಸೊ ಅಲ್ಲಿ ಡೋರ್ ಇದೆಯಲ್ಲ, ಅದು ಎಂಟ್ರೆನ್ಸು. ಅಲ್ಲಿ ಒಳಗಡೆ ಬಂದರೆ ನೋಡಿ, ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಹಂಗೆ ಮೇಲೆ ಹೋದರೆ ಈ ಕಡೆ ಬಂದ್ಬಿಟ್ಟು ನಿಮಗೆ ಜಾರಬಂಡೆ ಇದೆ. ಹಂಗೆ ಹಿಂಗೆ ರೌಂಡ್ ಹಾಕಿದ್ರೆ ನಿಮಗೆ ಅಲ್ಲಿ ಒಂದು ಸ್ನೋ ಬೈಕ್ ಇಟ್ಟಿದ್ದಾರೆ, ಅದ್ರ ಮೇಲೆ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಿದ್ದಾರೆ. ಮತ್ತೆ ಇಲ್ಲೊಂದೇನೋ ಮಾಡಿದ್ದಾರೆ, ಏನದು? ಸ್ನೋ ಹೌಸ್. ಆಮೇಲೆ ಇಲ್ಲಿ ಸ್ನೋಮ್ಯಾನ್ ಕೆಫೆ ಅಂತ ಬೇರೆ ಇದೆ. ಆ್ಯಂಡ್ ಮತ್ತೆ ಹಿಂಗೆ ತಿರುಗಿಸಿದ್ರೆ ಡೋರ್ ಅಷ್ಟೇ. ಇದೆಲ್ಲ ಸ್ನೋ. ನಂಗೆ ಗೊತ್ತಿಲ್ಲ ಇದು ರಿಯಲ್ ಸ್ನೋನ ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು. ಗೊತ್ತಿದ್ರೆ ಹೇಳಿ, ಕಮೆಂಟ್ ಮಾಡಿ. ಏನಂತೀರಾ?
ಯಾವ್ಯಾವ ಮಕ್ಳು ಸಿಗ್ತಾರೆ ಆ ಮಕ್ಳ ಜೊತೆ ಎಲ್ಲ ಬಾಲ್ ಆಡೋದೆ. ಬಾ ಪುಟ ನಿಲ್ಸ್ಬಿಟ್ರಾ? ಸೊ ಹೊರಗಡೆ ಬಂದ್ವಿ, ಸಿಕ್ಕಾಪಟ್ಟೆ ಚಳಿ, ಯಾಕಂದರೆ -6 ಡಿಗ್ರಿ ಇತ್ತಂತೆ ಒಳಗಡೆ. ಸೊ ಹೊರಗಡೆ ಬಂದಿದ್ದ ತಕ್ಷಣವೇ ಸೊ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ, ಇದು ರೆಸ್ಟೋರೆಂಟು. ಯಾರಾದರೂ ಊಟ ಮಾಡ್ಕೊಬೋದಂದರೆ ಇಲ್ಲಿ ಮಾಡ್ಕೋಬೋದು. ಹಾಗೆ ನಾನು ಹಿಂದೆ ಬಂದುಬಿಟ್ಟು ನಾವು ಶೂಸ್ ಹೊರಗಡೆ ಏನು ಕೊಟ್ಟಿರ್ತೀವಿ ಅದನ್ನು ನಾವು ಇಲ್ಲೇ ಕಲೆಕ್ಟ್ ಮಾಡ್ಕೋಬೋದು. ಸೊ ನಾಗೆಲ್ಲ ಫುಲ್ ನಂಬಾಗ್ಬಿಟ್ಟಿತ್ತು, ಹ್ಯಾಂಡ್ಸ್ ಎಲ್ಲ ನಂಬಾಗ್ಬಿಟ್ಟಿತ್ತು. ಸೊ ಹೊರಗಡೆ ಬಂದಮೇಲೆ ಇಲ್ಲಿ 27 ಡಿಗ್ರಿಗೆ ನಾರ್ಮಲ್ ಆಯಿತು. ಸೊ ಇವಾಗ ಅಕ್ವೇರಿಯಮ್ಗೆ ಹೋಗೋಣ ಬನ್ನಿ. ಮಾತ್ರ ಸೂಪರ್ ಆಗಿತ್ತು. ಸೊ ಏನು ಗೊತ್ತಾ, ಇವಾಗ ನಾವು ಸ್ನೋ ಸಿಟಿಯಿಂದ ಇಲ್ಲೇ ವಾಕಬಲ್ ನಡ್ಕೊಂಡು ಹೋದರೆ ನಮಗೆ ಅಕ್ವೇರಿಯಮ್ಮು ಸಿಕ್ಬಿಡುತ್ತೆ. ಸೊ ನಾವಿವಾಗ ಕಾರ್ನ ಇಲ್ಲೇ ಪಾರ್ಕ್ ಮಾಡಿ ಇವಾಗ ಅಕ್ವೇರಿಯಮ್ಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್ ಆಗಿತ್ತು. ಇರು ಜಾಕೆಟ್ ಬಾಪುಟ ಸರಿ ಹೋಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಸೊ ಗೈಸ್ ನೋಡಿ ಬಂದ್ವಿ, ಅಲ್ಲಿಂದ ಇಲ್ಲಿ ಸ್ನೋ ಸಿಟಿಯಿಂದ ಜಸ್ಟು ಒಂದು 50 ಮೀಟರ್ಸ್ 70 ಮೀಟರ್ಸ್ ಅಷ್ಟೇ ಇದೆ. ಸಾರಿ 70 to 100 ಮೀಟರ್ಸ್ ಇದೆ ಅಷ್ಟೇ. ಬರ್ತೀನಿ ರೀ ವಾಪಸ್. ಸೊ ನೋಡಿ ಬಂದೇ ಬಿಡ್ತು ಅಕ್ವೇರಿಯಮ್ಮು. ಚಿಂಪಾಂಜಿ ನೋಡ್ತೀರಾ? ನೋಡಿ ಕುದುರೆ ತಗೊಂಡ. ಸೊ ಗೈಸ್ ಅಕ್ವೇರಿಯಮ್ಗೆ ಬಂದಿದ್ದೀವಿ, ಒಳಗಡೆ ಹೋಗೋಣ ಬನ್ನಿ. ಒನ್ ಟೈಮ್ ಬಂದಿದ್ದೀವಿ ಇಲ್ಲಿಗೆ, ಬಟ್ ತುಂಬ ದಿನ ಆಯಿತು. ಸೊ ಹಾಗಾಗಿ ಮತ್ತೆ ಬರ್ತಾ ಇದ್ದೀವಿ. ಸೊ ಗೈಸ್ ಟಂಗದಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು 100 ರೂಪೀಸ್ ಅಂತೆ. ಹೋಗೋಣ ಬನ್ನಿ. ಬಿಡು ಪುಟ್ಟ ಹೋಗ್ಲಿ ಬಿಡು. ಇಲ್ಲ ತಲ್ ಕೂರ್ಬೇಕು. ಗೈಸ್ ಬನ್ನಿ ಬನ್ನಿ ಟಂಗದಲ್ಲಿ ಹೋಗೋಣ. ಈಸ್ ಚಾಮರಾಜೇಂದ್ರ ಮೃಗಾಲಯ.